ಸರ್ಕಾರಿ ಅಧಿಕಾರಿ ಜನ್ಮ ಸ್ಮರಿಸುವ ಕೆಲಸ ಮಾಡಬೇಕು. ಐಎಎಸ್ ಅಧಿಕಾರಿ ಪ್ರಭುಗೆ ಒಕ್ಕಲಿಗ ಸಂಘಟನೆಗಳ ಅಭಿನಂದನೆ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ತುಮಕೂರು ಸರ್ಕಾರಿ ಅಧಿಕಾರಿಯಾದವರು ಸಮಾಜಕ್ಕೆ ಸರ್ಕಾರಕ್ಕೆ ಋಣಿಯಾಗಿ ಕೆಲಸ ಮಾಡಬೇಕು. ಅಧಿಕಾರಿ ವರ್ಗವಾಗಿ ಹೋದರೂ ಅವರು ಮಾಡಿರುವ ಕೆಲಸಗಳ ಮೂಲಕ ಜನರು ಆ ಅಧಿಕಾರಿಯನ್ನ ಸ್ಮರಿಸುವಂತೆ ಕೆಲಸ ಮಾಡಬೇಕು ಎಂದು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ನಿಶ್ಚಲಾನಂದ ಸ್ವಾಮೀಜಿ ಹೇಳಿದರು. ಶನಿವಾರ ನಗರದ ಕೇಂದ್ರ ಗ್ರಂಥಾಲಯ ಸಭಾಂಗಣದಲ್ಲಿ ಒಕ್ಕಲಿಗರ ಒಕ್ಕೂಟ, ಜಿಲ್ಲಾ ಒಕ್ಕಲಿಗರ ಸಂಘ ಸಂಸ್ಥೆಗಳು, ಚಿಂತಾದ್ರಿ ಮಹಿಳಾ ಪ್ರತಿಷ್ಠಾನ ಹಾಗೂ ನಾಗರಿಕ ವೇದಿಕೆ ಆಶ್ರಯದಲ್ಲಿ ತುಮಕೂರು ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿ ಸೇವೆ ಸಲ್ಲಿಸಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಯಾಗಿರುವ ಪ್ರಭು ಜಿ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಮಾಡಲಾಯಿತು. ಈ ವೇಳೆ ಐಎಎಸ್ ಅಧಿಕಾರಿ ಜಿ ಪ್ರಭು ಅವರ ಪತ್ನಿ ರಜನಿ ಪ್ರಭು ಅವರು ನಗರದ ಜೀವ ಡಯಾಗ್ನೋಸ್ಟಿಕ್ನ ಸ್ತನ ಕ್ಯಾನ್ಸರ್ ಉಚಿತ ತಪಾಸಣೆಯ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೇವೆಗೆ ಚಾಲನೆ ನೀಡಿದರು ಹಾಗೂ ಈ ಸಂದರ್ಭದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ವಿತರಿಸಿ ಪ್ರೋತ್ಸಾಹಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹನುಮಂತರಾಯಪ್ಪ, ಮಾಜಿ ನಿರ್ದೇಶಕ ಯಲಚವಾಡಿ ನಾಗರಾಜು, ಒಕ್ಕಲಿಗರ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ವಿಜಯಕುಮಾರ್, ಪ್ರಧಾನ ಕಾರ್ಯದರ್ಶಿ ಬೋರೇಗೌಡ, ಭೈರವ ಗಿರೀಶ್, ಕಾಂಗ್ರೆಸ್ ಮುಖಂಡರಾದ ನುಳಿದರ್ ಹಾಲಪ್ಪ, ಅಮೋಘ ಟಿವಿ ಸಂಪಾದಕ ರಾಕ್ಲೆ ವೆಂಕಟೇಶ್ ಉಪಸ್ಥಿತರಿದ್ದರು. ಇನ್ನು ಮುಂದುವರೆದಂತೆ ರವಿಕುಮಾರ್, ಮುಖಂಡರಾದ ಬೆಳ್ಳಿ ಲೋಕೇಶ್, ಉಪ್ಪಾರಳ್ಳಿ ಕುಮಾರ್, ಕೃಷ್ಣಯ್ಯ, ಲಕ್ಕೇಗೌಡ, ನಿರ್ಮಿತಿ, ರಾಜಶೇಖರ್, ಕೇಶವಮೂರ್ತಿ, ಅಶ್ವಥ್ ಕಾರ್ಮೊಯಿಲ್, ರಂಗಪ್ಪ, ಯಶೋಧ ವೀರಪ್ಪ, ಸುಜಾತಾ ನಂಜೇಗೌಡ, ಮಂಜುಳಕ್ಕ, ರಂಗಮಣಿ ಕಾಮೇಶ್, ಮಮತಾ, ಲೀಲಾವತಿ ಸೇರಿದಂತೆ ಸಮಾಜದ ಹಲವು ಮುಖಂಡರು ಭಾಗವಹಿಸಿದರು. ಇನ್ನು ಈ ಸಂದರ್ಭದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ವಿತರಿಸಿ ಪ್ರೋತ್ಸಾಹಿಸಲಾಯಿತು. ವರದಿ ಉದಯಕುಮಾರ್, ತುಮಕೂರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಜಿಲ್ಲಾ ನಾಗರಿಕರ ವೇದಿಕೆ, ಚಿಂತಾದ್ರಿ ಮಹಿಳಾ ಸಂಘ, ಹೀಗೆ ಹಲವಾರು ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಇವತ್ತು ಆಯೋಜನೆ ಮಾಡಿರತಕ್ಕಂಥ ಶ್ರೀಯುತ ಪ್ರಭುರವರಿಗೆ ಬೀಳ್ಕೊಡುಗೆ ಸತ್ಕಾರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ನಿಶ್ಚಲಾನಂದ ಮಹಾಸ್ವಾಮೀಜಿಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ, ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯರೇ, ನನ್ನ ಪ್ರೀತಿಯ ಯುವ ಮಿತ್ರರೇ ಹಾಗೂ ಸಭಾಂಗಣದಲ್ಲಿ ಎಲ್ಲ ಹಿರಿಕರು, ಹಲವಾರು ಶಿಕ್ಷಕರು ಇವತ್ತಿಗೆ ಆಗಮಿಸಿದ್ದಾರೆ. ಅವ್ರನ್ನ ಒಂದು ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಶಾಲೆಗಳಿಗೆ ಅವರಿಗೆ ಆಹ್ವಾನ ಕೊಡಬೇಕು ಅಂತ ಬಂದಿದ್ದಾರೆ. ಹಾಗೇನೆ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಸರ್ಕಾರಿ ಹಾಸ್ಟೆಲ್ಗಳು, ಅದು ಯಾವುದೇ ಇಲಾಖೆ ಇರಲಿ, ಯಾವುದೇ ಕ್ಯಾಟಗರಿ ಇರಲಿ, ಅದನ್ನ ನಮ್ಮ ಮಕ್ಕಳು ಹೇಗೆ ಓದ್ತಾರೋ ಮನೆಗಳಲ್ಲೋ ಹಾಸ್ಟೆಲ್ಗಳಲ್ಲೇ ಆ ಮಟ್ಟಕ್ಕೆ ತಲುಪಬೇಕು ಅಂತೇಳಿ ಸ್ವತಃ ಹಾಸ್ಟೆಲ್ಗಳಿಗೆ ಹೋಗೋದು, ಅಲ್ಲಿ ಹೇಗಿದೆ, ಟಾಯ್ಲೆಟ್ ಹೇಗಿದೆ, ಬಾತ್ರೂಮ್ಸ್ ಹೇಗಿದ್ದಾವೆ, ಅಲ್ಲಿ ಕಿಚನ್ ಹೇಗಿದೆ, ಊಟದ ಹೇಗಿದೆ, ಪ್ರತಿಯೊಂದನ್ನು ಸ್ಟಡಿ ಮಾಡಿ ಅದನ್ನ ಡೆವಲಪ್ಮೆಂಟಿಗೆ ಆದ್ಯತೆ ಕೊಟ್ಟಂಥವ್ರು ನಮ್ಮ ಪ್ರಭು ಸಾಹೇಬ್. ಮೈಸೂರು ಬಿಟ್ಟ ಮೇಲೆ ದಸರಾ ಉತ್ಸವಕ್ಕೆ ಏನಾದರೂ ನಮ್ಮ ರಾಷ್ಟ್ರದ ಭೂಪಟದಲ್ಲಿ ಹೆಸರು ಮಾಡಬೇಕು ಅಂತ ಹೇಳಿದ್ರೆ ಇವುಗಳೆಲ್ಲರೂ ನೋಡಿದ್ದೀರ. ಎಷ್ಟು ವಿಜೃಂಭಣೆಯಿಂದ ನಡೆದಂಥ ಮೈಸೂರು ದಸರಾ ಮೀರ್ಸಂಗೆ ತುಮಕೂರು ದಸರಾ ನಡೀತು ಅಂತ ಹೇಳಿದ್ರೆ ಮುಖ್ಯ ಕಾರಣಕರ್ತರು ಯಾರು? ಪ್ರಭು. ಅವರಿಗೆ ಎಲ್ಲರ ನಮ್ಮ ಜಿಲ್ಲೆಯ ಜನತೆ ಪರವಾಗಿ, ಅದರಲ್ಲೂ ತಾಯಂದಿರ ಪರವಾಗಿ ಅವರಿಗೆ ಧನ್ಯವಾದ ಹೇಳಬೇಕು ಅಂತೇಳಿ ಇವತ್ತಿನ ಕಾರ್ಯಕ್ರಮನ ಆಯೋಜಕರು ಇಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಇವತ್ತು ಆಯೋಜನೆ ಮಾಡಿದ್ದಾರೆ. ಸಮರ್ಥ ಆಡಳಿತವನ್ನ ನಾವುಗಳೆಲ್ಲರೂ ಕಣ್ಣಲ್ಲಿ ನೋಡಿದ್ದೀವಿ ಹಾಗೂ ಅನುಭವಿಸಿದ್ದೀವಿ. 2 ವರ್ಷಕ್ಕೂ ಹೆಚ್ಚು ಅದನ್ನ ಮುಂದೆ ನಾವುಗಳು ಸಹಿತ ಅವ್ರ ಥರನೇ ಆಗಬೇಕು, ನಮ್ಮ ಅಪ್ಪ ಅವನು ಸಹಿತ ಖುಷಿ ಪಡಬೇಕು, ಹೆಮ್ಮೆ ಪಡಬೇಕು.
ನನ್ನ ಮಗಳು ಒಬ್ಬ IAS ಅಧಿಕಾರಿಯಾಗಿದ್ದಾಳೆ, ನನ್ನ ಮಗ ಒಬ್ಬ IPS ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾನೆ. ಇದು ನಿಮ್ಮೆಲ್ರಿಗೂ ಇರ್ತಕ್ಕಂಥ ಕನಸು. ಇವತ್ತು ಅವರ ಮುಖೇನ ಅವರ ಕೆಲವು ಹಿತವಚನಗಳನ್ನ ತಾವುಗಳು ಕೇಳಿ ಅಂತೇಳಿ ತಾವುಗಳೆಲ್ಲರೂ ಇಲ್ಲಿಗೆ ಆಗಮಿಸಿದ್ದೀರ. ನಾವೇ ಸ್ವತಃ ಮಾನ್ಯ ಪ್ರಭು ಅವರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯದರ್ಶಿಗಳಾಗಿದ್ದಾಗ, ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿದ್ದಾಗ 172 ಸರ್ಕಾರಿ ಶಾಲೆಗಳಿಗೆ ಅಭಿವೃದ್ಧಿ ಆಗಬೇಕು ಅಂತೇಳಿ, ಅದು ಕಾಂಪೌಂಡ್ ಇರ್ಬೋದು, ನೀರಿನ ವ್ಯವಸ್ಥೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಶೌಚಾಲಯ ವ್ಯವಸ್ಥೆ, ಆ ಶಾಲೆಗಳ ದುರಸ್ತಿ, ಇವನ್ನೆಲ್ಲ ಮಾಡಿಕೊಡ್ಬೇಕು ಅಂತೇಳಿ ಪತ್ರಗಳು ಕೊಟ್ಟಾಗ ಒಂದಕ್ಕೂ ಇಲ್ಲ ಅಂದಿಲ್ಲ. ಅಯ್ಯಪ್ಪ ಅದು ಎಲ್ಲಿ ಸ್ಕೀಮ್, ಯಾವ ಯೋಜನೆಯಲ್ಲಿ ಇದು ದುಡ್ಡು ಹಾಕ್ತಿದ್ರೋ, ಸೆಂಟ್ರಲ್ ಫಂಡು, ಸ್ಟೇಟ್ ಫಂಡು, ವರ್ಲ್ಡ್ ಬ್ಯಾಂಕ್ ಒಟ್ಟಿಗೆ ಅವರು ಮಾಡಿರ್ತಕ್ಕಂಥ ಸಹಸ್ರಾರು ಸರ್ಕಾರಿ ಶಾಲೆಗಳ ಉಳಿವಿಗೆ, ಅಭಿವೃದ್ಧಿಗೆ ಅದು ಕೊಡುಗೆ ಅನನ್ಯ.